ಸೊ ಗೈಸ್ ನಾವದೀಗ ಮುಂಡಗೋಡ ಟಿಬೆಟಿ ಕ್ಯಾಂಪ್ ಒಳಗೆ ಮುಂಚೆ ಬಂದಿದ್ದೆ, ಬಟ್ ಈಗ ಹಂಗೆ ಕಾವು ಹೆಂಗಿದ್ರು ಮುಂಡಗೋಡಕ್ಕೆ ಬಂದಿದ್ದೀವಿ, ಬಂದ್ಬಿಡೋಣ ಅಂತ ಬಂದ್ವಿ. ಸೊ ಈಗ ಎಲ್ಲಿಪ್ಪ ಅಂತೇಳಿ ಅದು ಯಾವುದೋ ಒಂದು ಮೇನ್ ಗುಡಿ ನೋಡಿದ್ದೆ ಇವ್ರು. ನಾನು ಗುಡಿ ಅಂತಾರೆ ಏನಂತಾರೆ ಗೊತ್ತಿಲ್ಲ, ಬಟ್ ನಾ ಅದು ನೋಡಕ್ಕೆ ಹೊಂಟೀನಿ. ಇಲ್ಸಿ ನೋಡ್ರಿ ಗೈಸ್ ಎಷ್ಟು ಕ್ಯೂಟ್ ಅದಾರ. ಗಜಾಂಗ್ ಮೆಡಿಕಲ್ ಸೊಸೈಟಿ ಅವ್ರದ್ದು ಅದ ಹೌದೌದು. ಆಮೇಲೆ ಎಷ್ಟು ನೀಟ್ನೆಸ್ ಇಟ್ಕೊಂಡ್ರೆ ಗಾಯ್ಸ್, ಯಾವುದೋ ಒಂದು ದೊಡ್ಡ ಗುಡಿ ಐತೆ, ಅದ್ರ ನೋಡಕ ಇಲ್ಲಿ ಬಂದಾರ ಇವ್ರೆ. ಏನ್ ಬ್ಯಾಂಡಿ ಗಾಯ್ಸ್, ಇವ್ರು ನಾವು ಒಂದ್ಸಲ ಬಂದು ನೋಡಿನಪ್ಪ. ಅದು ಎಲ್ಲಾರ ಫೋಟೋದ ಅದ ನೋಡಿ, ಈಗ ಮುಗಿಸ್ಕೊಡ್ದೆ. ಅವ್ರಿಗೆ ಕೇಳ್ತಿದ್ವಿ, ಮತ್ತೆ ಅವ್ರು ನೋಡಿ ಎದುರಿಗೆ ಆತ ನನಗೆ ಟೈಪ್ ಡಿಫ್ರೆಂಟ್ ಕಂಟ್ರಿ ಅವ್ರಿಗೆ. ಓಕೆ ಗಾಯ್ಸ್, ಬರ್ರಿ, ಇಲ್ಲೇನು ನೋಡೋದು ಇರಂಗಿಲ್ಲ. ಅಲ್ಲಿ ಒಳಗೆ ಅವ್ರ ದೇವಸ್ಥಾನ ನೋಡ್ಕೊಂಡೆ ವಾಪಸ್ ಬ್ಯಾಕ್ ಟು ದ ಶಿಕಾವ್ ಅಂತೇಳಿ ಹೊಂಟ್ಬಿಡೋದೆ. ಇಲ್ಲೇ ನಮ್ಮ ಮಂಜುನಾಥ್ ಅದನ ಹಿಂದೆ ದರ್ಶನ ಕುಂತಾನ, ಇಲ್ಲೇ ನಮ್ಮ ಅಮ್ಮಗ ಅದನ, ಇಲ್ಲಿ ನಾನು ಅದೀನಿ, ನನ್ನ ಜೊತೆ ನೀವು ಅದೇ. ಸ್ಕೂಲ್ ಕಂಪ್ಲೀಟೆಡ್. ಇನ್ನ ಒಂದು ಗಾಯ್ಸ್ ಬೈದೇನು ಗೊತ್ತಾಗಿಲ್ಲ. ಸೊ ಈಗ ನನಗೆ ಎಲ್ಲಿಯೋ ಬೇರೆ ಕಂಟ್ರಿಗೆ ಬರೋ ಫೀಲ್ ಬರೋದು ಯಾಕೋ ಮಗ, ಅಂದ್ರೆ ಪಟಕ್ಕನ ಬಂದುಬಿಟ್ಟಿವಲ್ಲ, ಅದು ಏನು ಹಂಗೇನಿಲ್ಲ, ಬಟ್ ಸ್ವಲ್ಪ ಡಿಫ್ರೆಂಟ್, ಸ್ವಲ್ಪ ನೀಟ್ ಐತೆಲ್ಲ, ಕ್ಲೀನ್ ಗೈಸ್, ಲಿಟ್ರಲಿ ಕ್ಲೀನ್ ನೋಡ್ರಿ. ಹಾಂ ಹಂಗಾಗಿ ನೋಡ್ರಿ, ಫುಟ್ಪಾತ್ ಇವ್ರದ್ದು ಎಷ್ಟು ನೀಟ್ ಇಟ್ಕೊಂಡ್ರ ಅಂದ್ರೆ ನೋಡ್ರಿ. ಇದು ಎಲ್ಲಿಲ್ಲ ಮುಡ್ಕೊಡ್ದಾಗ ಐತಿ, ಬಟ್ ಅವ್ರ ಇದ್ರೊಳಗೆ ವಲಯದೊಳಗೆ ಸಪ್ರೇಟ್ ಇಟ್ಕೊಂಡ್ರ. ಈ ಗುಡಿ ಅಲ್ಲ, ನಾನು ಬೇರೆ ನೋಡಿನಿ, ಇವ್ರು ಹೇಳಿದ್ರು ಕೇಳ್ವಲ್ರ. ಇವ್ರು ನಾನು ಗೂಗಲ್ನೇ ತೋರಿಸ್ತೀನಿ ಬರ್ರಿ. ನಡೀಲಿ ಎಲ್ಲರೂ ಹಾಕಲಿ, ಅದು ಓಪನ್ ಇಲ್ಲ. ಮುಂದ್ಬಿಡ ಆ ಕಾರ್ ಕಡೆ ಬಿಡು. ಡಸ್ಟ್ಬಿನ್ಸ್ ನೋಡ್ರಿ ಇಲ್ಲಿ ಎಷ್ಟು ಅದಾವು. ಇವು ಏನೇನ ಅವ್ರ ಮೆಸ್ ಇದೆ ನೋಡ್ರಿ ಗಾಯ್ಸ್. ಇಲ್ಲಿ ಹೊಸದಾಗಿ ಪೇಂಟ್ ಮಾಡ್ಯಾರ, ಪೇಂಟ್ ಸ್ಮೆಲ್ ಬರತ್ತೆ ಇನ್ನು. ಬೇರೆ ವಾಸನೆ ಐತಿ ಏನಿದೆಲ್ಲ. ಇವ್ರ ಇಂಡಸ್ಟ್ರಿ, ಇವ್ರು ಅಂಡರ್ ಇದ್ರೊಳಗೆ ಬಂದಿವಪ್ಪ ನಾವು ಫುಲ್. ಆಮೇಲೆ ಊರು ಹೊರಗೆ ಬಂದಿತ್ತು ಇವ್ರದ್ದು, ಅದನ್ನು ನೋಡಿದ್ವಿ, ಫುಲ್ ದೊಡ್ಡದಿತ್ತು ಅದು, ಪಾಶ್ ಪ್ಲೇಸ್. ಇದೊಂದು ಏರಿಯಾ ಇದು ಒಂದು ನೋಡ್ರಿ, ನೀಟ್ ನೋಡ್ರಿ, ಗಲೀಜು ಕಸ ಇಲ್ಲ ಏನಿಲ್ಲ, ಎಲ್ಲನೂ ಇದ್ರೊಳಗೆ ಹಾಕ್ಬೋದು ಡಸ್ಟ್ಬಿನ್ನೊಳಗೆ. ಇದು ನೋಡಿ ಹೇಳಿದ್ ನಾವು. ಅಂದ್ರೆ ಏನಂದ್ರೆ ಇವರು ಅಲ್ಲಿನ ಚೆಲ್ಲಿ ಕಸ ಹೊಡೆದಲ್ಲ, ಮೊದಲ ಕಸನ ಡಸ್ಟ್ಬಿನ್ ಹಾಕ್ಬಿಡ್ತಾರೆ. ಹೌದೌದು. ಗೈಸ್, ಲಿಟ್ರಲಿ ದಾರಿ ತಪ್ಪಿಸ್ಕೊಂಡಿವಿ ಟಿಬೆಟಿ ಕ್ಯಾಂಪ್ ಒಳಗೆ. ಎಲ್ಲಿ ಹೋಗ್ತೀವಿ, ಎಲ್ಲಿ ಬಯಸ್ಕೋತೀವಿ ಗೊತ್ತಿಲ್ಲ ನನಗೆ. ಎಲ್ಲರೂ ಒಂದೊಂದು ದಾರಿ ಹೇಳತ್ತಾರ, ನಾವು ಯಾವಾಗ ಬಂದೀವಿ ನೆನಪಿಲ್ಲ. ಬಟ್ ಗೈಸ್, ನಾನು ಭಾಳ ದಿವ್ಸದ ಮೇಲೆ ಬಂದೀನಿ, ಭಾಳ ವರ್ಷದ ಮೇಲೆ ಬಂದೀನಿ, ಬಟ್ ನೀಟ್ ಐತೆ, ಅದು ಮಾತ್ರ ಹೇಳಬಲ್ಲ. ಮನೆಗಿನಿ ಎಲ್ಲ ನೀಟ್ ನೋಡ್ರಿ. ಹೆಂಗಾದ್ರೆ ಹುಡುಗರು ಹಗುರು ಬೈ ಕಲ್ಲು ಹೋಗಿತ್ತಿಲ್ಲ. ಸೊ ದ ಬ್ಯಾಕ್ ಗೇಟ್ ಇದ್ರ ಒಳಗೆ ಹೋಗ್ಬೇಕು ನಾವೀಗ. ಇದ ಮೇನ್ ಇವ್ರದ್ದು ಗುಡಿ ಅಂತ. ವಿಲ್ ಸಿ ಇವು ಏನೇ ನೀವು ಏನು ರೂಮ್ಸು ಏನು ಮನೀನು ಏನು ಲೆಕ್ಕ ಕರಿಯೋದು. ನಾನು ಇಲ್ಲೇ ಹೋಗ್ಬೇಕು ನಾವೀಗ, ಮೇನ್ ರೋಡ್ ಬಿಡಿ ಸೀದಾ ಬಿಡು, ಮುಂದೆ ಅಷ್ಟು ಬರಕ್ಕೆ ಬರೋದು ಗೊತ್ತಾಗ. ಎಲ್ಲಿ ದಾರಿನ ಇಲ್ಲ. ಹಲೋ ಬ್ರೋ, ಎಕ್ಸ್ಕ್ಯೂಸ್ ಮೀ, ವಿ ಕ್ಯಾನ್ ಗೋ ಹಿಯರ್ ಇನ್ಸೈಡ್. Okay. Where should I go? Enter. ಗೈಸ್, ತುಂಬ ಗತಿ ಅವ್ರಿಗೆ ಗೊತ್ತಿಲ್ಲ ಅಂತ ಇಲ್ಲಿ ಹೊಸಬ್ರು ಅಂತವ್ರೆ. ಇಲ್ಲಿ ತಗೋಣ, ಹಂಗೆ ಮಿಸ್ಟೇಕ್ ಆಗಿರ್ತಾವೆ. ನಮಗೆ ಗೊತ್ತಿಲ್ಲ, ಅವಾಗ ಗೊತ್ತಿಲ್ಲ, ಇಬ್ಬರಿಗೂ ಗೊತ್ತಿಲ್ಲ. ವಿಚಾರ ಗಾಯ್ಸ್, ಈ ಟೈಮ್ಗೆಲ್ಲ ಕ್ಲಾಸ್ ಮುಗಿಸೋ ಮನೆ ಹೊಂಟಾರ ಇವ್ರೆ.
ಹೆಂಗೆ ನಮ್ಮ 4 ಗಂಟೆಗೆ ಇದು ಪಾಸು ಇಲ್ಲೇ ನಾವು ಹಾಂ ಇಲ್ಲಿ ಬಿಡುತ್ತಲ್ಲ ಗೊತ್ತಾಗತ್ತೆ. ಸೊ ಮುಂದೆ ಏನು ಮಾಡತ್ತಿ ನಾನು ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್. ಇಲ್ಲೇ ನೋ ಎಂಟ್ರಿ ಅಂತ ಇಲ್ಲೇ ಬೈಕಿಗೆ ನೋ ಎಂಟ್ರಿ ಅಂತ ಹಾಕ್ಯಾರ. ನನಗೆ ಯಾಕೆ ಡೌಟ್ ಎಲ್ಲಿ ಬಯಸ್ಕೋತೀವಿ ಗೊತ್ತಿಲ್ಲ. ಸಿಡಿ ನಾನು ಅದಪ್ಪ ಇಲ್ಲಿ ಬಂದು ರೆಡಿ ಇಲ್ಲೇ ಬಿಡು. ಇವಾಗ ಏನೋ ಮಾಡ್ತಾರೋ ನಮ್ಮ ನಿನಗೆ ಫೋನ್ ಹಚ್ಚಿದ್ದೆ ನೀ ಕೇಳ್ಬೇಕಿಲ್ಲ ಬಿಡು. ಹಂಗ ಇದು ಅಪಾರ್ಟ್ಮೆಂಟ್ ಅನ್ನ ಇವ್ರದೆ ಇದು ಅಪಾರ್ಟ್ಮೆಂಟ್ ಇರ್ಬೇಕು. ಸ್ವಚ್ಛ ಗೈಸ್ ಹೌದು ಗೈಸ್ ಇದೆ ಮೇನ್ ಇವ್ರದ್ದು ಗುಡಿ ಅಂತಾರೆ ಏನಂತಾರೆ ಗೊತ್ತಿಲ್ಲ. ನಾವಂತೂ ಗುಡಿ ಅನ್ನತ್ತೀನಿ. ಇದನ್ನ ಹುಡ್ಕ ಗೈಸ್ ಚಕ್ರವ್ಯೂಹ ಬೇರೆ ಕ್ಯಾಂಪ್ ಟಿಬಿಟಿಯನ್ ಕ್ಯಾಂಪ್ ಅಂತ ಗೈಸ್ ಮಗಂದಾನ. ನಾ ಏನು ತಪ್ಪಿದ್ದು ಹಂಗೆ ಬೈರಿ. ಇದನ್ನ ಹುಡ್ಕದ ಚಕ್ರವ್ಯೂಹ ಬೇರಿಸ್ ಬಂದಂಗೆ ನನಗೆ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವ್ನು ಹಿಂದಿ ಮಾತಾಡಿ ಅವನ ಜೊತೆ ಇಂಗ್ಲೀಷ್ನೇ ಮಾತಾಡಿ ಅವ ಮಾಲೂಮ್ ನೈ ಅಂದ. ನಾವು ಕಷ್ಟಪಟ್ಟು ಇಂಗ್ಲೀಷ್ನೇ ಮಾತಾಡಿದ್ವಿ. ಅವ ಮಾಲೂಮ್ ಹಿಂದಿ ಬರುತ್ತೆ ಅವಂಗೆ. ಗೈಸ್ ಅಲ್ಲಿ ಹನುಮಪ್ಪನ ಗುಡಿಯಾಗ ಮೆಟ್ಲ ಹತ್ತಿ ಬೇಸರ ಆಗ್ಬಿಡುತ್ತೆ. ಇಲ್ಲೂ ವಾಪಸ್ ಅದನ್ನ ಮಾಡ್ಬೇಕು. ಬಟ್ ಚಪ್ಪಲಿ ಹಾಕೊಂಡು ಹೋಗೋದ ಹೆಂಗೆ ಅಂತಿಲ್ಲಿ ಏನಪ್ಪ ಹಾಕೊಂಡು ಹೊಂಟೀವಿ ಅಲ್ಲೂ ಮತ್ತು ಗುಡಿಯಾಗ ಚಪ್ಪಲ್ ಹಾಕೊಂಡು ಬಯಸ್ಕೊಳ್ಳೋದಲ್ಲ. ಚಪ್ಪಲಿ ಯಾರು ಬಿಟ್ಟಿಲ್ಲ, ಎಲ್ಲಿ ಬಿಡೋದಿಲ್ಲ. ಅವ್ರ ಭಾಷೆ ನಾವು ಬರಲ್ಲ, ನಮ್ಮ ಭಾಷೆ ಬಿಡಲ್ಲ. ನಾವು ಅಲ್ಲಿದ್ದಕ್ಕರೆ ಅವ್ರು ಅಲ್ಲಿದ್ದಕ್ಕರೆ ಅಂದ್ರೆ ಅವ್ರ ದೇವ್ರಿಗೂ ನಮ್ಮ ಭಾಷೆ ಬರಲ್ಲ ಅಂತೇನಿ. ಹಾಂ ಇದು ನೋಡ್ರಿ ಡು ನಾಟ್ ಎಂಟರ್. ಎಂಟ್ರೆನ್ಸ್ ಈ ಕಡೆ ಐತಿ ಅಲ್ಲ. ಓಪನ್ ಆಗಿ ಸ್ವಲ್ಪ ಓ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ಲೇಸರ್ ಇನ್ಫಾರ್ಮೇಷನ್. ಅಲ್ಲ ಇಲ್ಲಿ ಬಂದು ಆರಾಮ್ ಫೀಸ್ ಇಟ್ಕೊಂಡಿದ್ದೆ ನೋಡ್ರಿ ಗಾಯ್ಸ್ ಗುಡಿ ಒಳಗೆ ಬಂದು ಪೀಸ್ ಮಾತಾಡ್ತಾ ನೋಡ್ರ. ಇವು ಎಲ್ಲಾದ್ರೂ ಇಂಥ ನೋಡಿ ಬರೀ ತೆಗೆದು ನೋಡಿದ್ನಿ ಪೀಸ್ ಅನ್ನಿ ಹೆಂಗೆ ಮಾಡ್ಯಾರ ನೋಡೋದು ನಮ್ಮ ನೋಡಿಲ್ಲಿ ಮಂಜುನು ಬ್ಲಾಗರ್ ಅದ. ಹಾಂ ರಿಯಲಿ. ಸೊ ಗೈಸ್ ಇದೇ ಇವ್ರದ್ದು ಮೇನ್ ದೇವ್ರು ಇಲ್ಲಿ ಐತಲ್ಲ. ಇದು ಈ ಅಜ್ಜಾರ ಕುಂದ್ರೋದಿರ್ಬೇಕು ಮೋಸ್ಟ್ಲಿ, ಮೇ ಬಿ, ಐ ಡೋಂಟ್ ನೋ. ಇದೆಲ್ಲ ಇವರು ಪ್ರೇಯರ್ ಮಾಡೋದು ಜಾಗ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಹೋಗಿದ್ವಿ, ಬಟ್ ಇಲ್ಲೆಲ್ಲ ಎಂಟ್ರಿ ಇಲ್ಲ ಈಗ. ಹಾಗೆ ವರ್ಷ ಅಪ್ಡೇಟ್ ಮಾಡ್ತಿರ್ತಾರೆ ಅಂತ ನೋಡ್ರಿ. ಇಲ್ಲೂ ಅದಾವ ಚಪ್ಪಲಿ ಹಾಕೊಂಬರ್ತಾರೆ ನೋಡ ಅವರು ಬೇರೆ. ಹೌದಾ ತಿರ್ಗಿ really blueprint. So guys, ಈ ವಿಡಿಯೋ ಇಷ್ಟಿತ್ತು. ಹೋಪ್ಫುಲಿ ಯು ಗೈಸ್ ಆರ್ ಅಂಡರ್ ಇದು ನೋಡಿ ನಾ ಹೆಂಗೆ ಗೊತ್ತಾನೆ ಇದನ್ನು ಅವರ ಹೇಳಿ ಬಿಡು ಅದ್ರ ಎಷ್ಟು ಗೊತ್ತಾನೆ ಪಟ್ನ ಹೇಳ ಚಾರ್ಜ್ ಇಲ್ಲ ಇದು ತೋರ್ಸೋದು ಫಸ್ಟ್ ಹಾಂ ಅವರು ಫಂಕ್ಷನ್ ಇದ್ದಾಗ ಅದನ್ನೇ ಕೆಳಗೆ ಇದು ಮಾಡ್ತಾರಲ್ಲ ಸರಿ ಗೈಸ್. ಇದ್ರ ಹಿಸ್ಟ್ರಿ ಆತ ನಮ್ಮ ಮಂಜು ಗೈಸ್ ಕೇಳಿಸ್ಕೊಳ್ಳಿ. ಅವ್ರದ್ದು ಏನಪ್ಪ ಈಗ ನಮ್ದು ದೀಪಾವಳಿ ಬರ್ತದೆ ನೋಡಿ, ಫೆಸ್ಟಿವಲ್ ಇರ್ತದೆ ನೋಡಿ ಅವ್ರದ್ದು. ಅವರು ರೌಂಡ್ ಇದು ಮಾಡಿದಾನೆ ಈ ಆರ್ಕಿಟೆಕ್ಚರನ್ನ ಲೈನ್ ಹಾಕಿ ಇದು ಮಾಡ್ತಿರ್ತಾರೆ ನೋಡಿ. ಹೇಳಿ ಮುಂದೆ ಮಾಡ್ತಾರಂತ ಇದೆ. ಹಾಂ ಹಿಸ್ಟ್ರಿ ಹಿಸ್ಟ್ರಿ ಯಾವತ್ತಿದ್ರು ಅಷ್ಟು ಹಂಗಲ್ಲ ಬಿ 8 ದಿವಸನೇ 15 ದಿವಸ ತೊಗೊಂತಾರಂತ ಮಾಡೋಕ್ಕೆ. ಲಾಮಾಗಳು ಅಷ್ಟೇ ಯೂಸ್ ಮಾಡ್ತಾರೆ. ತಿಳ್ಕೊಣ ಯಾವತ್ತು ಲಾಮ ಅಂದ ಏನೋ ತಿಳ್ಕೊಳ ಬಗ್ಗೆ. ಬ್ಯಾಚಸ್ ಯಾವ ಬ್ಯಾಚಸ್ ಹೋದ ಸಲ ಆ ಕಡೆ ಹೋಗಿದ್ವಿ ನಾವೆಲ್ಲ ಆಟಾಡಿದ್ವಿ. ನಡಿ ಹೋಗೋಣ ಇಲ್ಲೇ ಏನತ್ತೆ ಈಗ ಅಡ್ಡ ಹಾಕ್ಯಾರಲ್ಲ ಹೋಗಿ ಬರೋಣ. ಅಲ್ಲಿ ಇಳಿದು ಹೋಗೋಣ ನಾವು. ರೆಡ್ ಲೈನ್ ಯಾಕೆ ಹಾಕೋಣ? ಇದು ರೆಡ್ ಲೈನ್ ಇತ್ತು ಬೇಡ, ಅಲ್ಲಿ ಕಡೆ ಮೆಟ್ಲು ಹೋಗೋಣ. ಹಾಂ ಅಜ್ಜಾರು ಬಂದಿಲ್ಲ ನೋಡಿ ಬೂಟ ಆಮೇಲೆ ಅದು ಅಂದಿದ್ದ ಅಮ್ಮ ಇನ್ನೊಂದು ಸ್ವಲ್ಪ ಲೈಟ್ ಗಿಟ್ ಹಾಕ್ಬೇಕಂತ ಪಡೆಯೋದು. ಫೋನ್ ಹಚ್ಪಟ್ನೆ ಲೈಟೇ ಹೋತಲ್ಲ ತೆಗೆದ್ರು ಅವ್ರು ಈಗೇನು ಮಾಡ್ತೀನಿ ಅಂತೇಳಿ. ಲೈಟ್ ಹಾಕ್ಬೇಕಂದ್ರೆ ಲೈಟೇ ಹೋಗ್ವು. ಸೊ ಗೈಸ್ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಒಂದು ಸ್ವಲ್ಪ ಮೆಡಿಟೇಷನ್ ಮಾಡ್ತಾನೆ ತಡ್ರಿ ಒಂದು ನಿಮಿಷ ವ್ಲಾಗ್ ಮುಗಿಸ್ತೀನಿ. ಸೊ ಐ ಆಮ್ ಯೂಟ್ಯೂಬರ್
ಸೊ ಕ್ಯಾನ್ ಯು ಸೇ ಸಮಥಿಂಗ್ ಅಬೌಟ್ ದಿಸ್ ಪ್ಲೇಸ್, ಸಮ್ ಇನ್ಫಾರ್ಮೇಷನ್ಸ್ ಅಬೌಟ್ ದಿಸ್? ಯು ಕಾನ್ ಡೂ ದ್ಯಾಟ್ ಆರ್ ಯು ಡೋಂಟ್ ನೋ ದಟ್? ಯು ಸಾರಿ ಎಕ್ಸ್ಪ್ಲೋರ್. ಆಸ್ ಸಮ್ವನ್. ಓಕೆ, ಸೊ ಅವ್ರಿಗೆ ಗೊತ್ತಿಲ್ಲ ಅಂತ ಹೊರಗೆ ಕೇಳ್ಬೇಕಂತ. ಏನೋ ರೆಸ್ಟ್ರಿಕ್ಷನ್ ಅದ ಅವ್ರಿಗೆ. ಮೇ ಬಿ ಅವ್ರಿಗೆ ರೆಸ್ಟ್ರಿಕ್ಷನ್ ಇರ್ಬೇಕು ಮೋಸ್ಟ್ಲಿ, ಏನು ಹೇಳಂಗಿಲ್ಲ ಅನ್ನೋದೇನು ಇರ್ಬೋದು. ಹೇಳೋಣ ಅಂದ್ರೆ ಅಲ್ಲಿ ನಿಮ್ಗೆ ಕೇಳ್ಬೇಕು ಅನ್ಕೊಂಡ್ವಿ ನಾವು, ಏನರ ಇನ್ಫಾರ್ಮೇಷನ್ ಕೊಡ್ತಾರೆ ನಾನು ಕೇಳಿ. ಸೊ ಗೈಸ್ ನಾನು ಅವ್ರಿಗೆ ಕೇಳ್ಬೇಕು ಅನ್ಕೊಂಡೆ, ಕೇಳಿದೆ ಏನು ಇನ್ಫಾರ್ಮೇಷನ್ಸ್ ಇದ್ರೆ ಹೇಳ್ರಿ ಇದ್ರ ಬಗ್ಗೆ, ನಾನು ಯೂಟ್ಯೂಬರ್ ಅಂತಂದೆ. ಬಟ್ ಅವ್ರು ಐ ಕಾಂಟ್ ಡಿಸ್ಕ್ರೈಬ್ ಅಂತ ಹೇಳಿದ್ರು ಅವ್ರು. ಅಂದ್ರೆ ಅವ್ರು ಹೇಳಕ್ಕೆ ಬರೋಂಗಿಲ್ಲ ಮೋಸ್ಟ್ಲಿ, ಅವ್ರದ್ದು ಏನರ ಕಟ್ಟುಪಾಡುಗಳು ಇರ್ತಾವೆ, ನಾವು ಅದನ್ನು ಹಾಳು ಮಾಡೋದು ಸರಿ ಇರೋಂಗಿಲ್ಲ. ಬರ್ರಿ ನೆಕ್ಸ್ಟ್ ಟೈಮ್ ಏನರ ಕೇಳೋಣಂತೆ. ಬಟ್ ಹೊರಗೆ ಕೇಳ್ರಿ ಅಂದ್ರೆ ಅವ್ರು, ಬಟ್ ಇಲ್ಲಿ ಯಾರು ಇಲ್ಲ. ಅನ್ಫಾರ್ಚುನೇಟ್ಲಿ ವಿ ಕಾಂಟ್ ಡಿಸ್ಕ್ರೈಬ್ ಅಬೌಟ್ ಈಸ್ ಕಲ್ಚರ್. ಇಟ್ಸ್ ಓಕೆ, ವಿಲ್ ನೆಕ್ಸ್ಟ್ ಟೈಮ್. ಕನ್ನಡ ಇಂಗ್ಲೀಷ್ ಅಂತಾರೆ ಅವ್ರು ಹೇಳಿ ನೋ ಮ್ಯಾನ್, ಅವ್ರು ಇಷ್ಟು ರಫ್ ಆಗಿ ಹೇಳಿಲ್ಲ ಅವರು. ಪಾಪ ಐ ಕಾಂಟ್ ಡಿಸ್ಕ್ರೈಬ್, ಐ ಕಾಂಟ್ ಡೂ ದ್ಯಾಟ್ ಅಂತ ಹೇಳಿದ್ರು. ಅದು ನನಗೆ ಆಗಲ್ಲ, ಹೇಳೋಕ್ಕಾಗಲ್ಲ. ಹೇಳು ಅಂದ್ರೆ ಅವ್ರಿಗೆ ರೂಲ್ಸ್ ಇರ್ತಾವೆ, ಅವ್ರಿಗೆ ರೂಲ್ಸ್ ಇರ್ತಾವೆ. ಹಿಂಗೆ ಹೇಳ್ಬಾರ್ದು, ಹಿಂಗೆ ಏನು ಎಲ್ಲರಿಗೂ ಇದು ಮಾಡಬಾರ್ದು, ವೀಡಿಯೋ ಒಳಗೆ ಬರಬಾರ್ದು ಅನ್ನೋದಿರ್ತೈತಿ. ನಾವು ಒಮ್ಮೆಗೆ ಕ್ಯಾಮ್ರಾ ಇಟ್ಟೆ, ಮೋಸ್ಟ್ಲಿ ಅದು ಅವ್ರಿಗೆ ಅಬ್ಯೂಸ್ ಫೀಲ್ ಆಗಿರ್ಬೇಕು, ಐ ಡೋಂಟ್ ನೋ. ಸೊ ಗೈಸ್ ಈ ವಿಡಿಯೋ ಅಂತ ಇಷ್ಟಿತ್ತು. ನಾವು ಅಲ್ಲಿ ಹನುಮಪ್ಪನ ಗುಡಿಗೆ ಅಂತ ಬಂದು ಟೈಮ್ ಇತ್ತು, ಹಂಗೆ ಇಲ್ಲೊಂದು ರೌಂಡ್ ಹಾಕೊಂಡು ಹೋಗಂತ ಬಂದ್ವಿ. ಹಂಗೆ ಅವ್ರಿಗೆ ಇನ್ಫಾರ್ಮೇಷನ್ ಕೇಳಿದ್ದು, ಅವ್ರು ಹೇಳಿಲ್ಲ, ಮತ್ತೆ ಕೇಳೋದು ಗೊತ್ತಾಗಲಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತೆ, ನೆಕ್ಸ್ಟ್ ಬ್ಲಾಗ್ನಾಗ ಸಿಗೋಣಂತೆ. ಆಸ್ ಮಚ್ ಆಸ್ ಪಾಸಿಬಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಐ ಹೋಪ್ ಯು ಗೈಸ್ ಆರ್ ಆರನೇ ಊರಿಗೆ. ಸೊ ಏನು ಗೈಸ್ ನೆಕ್ಸ್ಟ್ ಬ್ಲಾಗ್ನ ಸಿಗೋಣಂತ, ಸ್ಟೇ ಟ್ಯೂನ್ ಆಗಿರಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊರಿ. ಬಾಯ್, ಸಿಗೋಣಂತೆ, ಸಿ ಯು.